ಬಿಎಂಪಿಯಲ್ಲಿ ವರ್ಷಕ್ಕೆ ಎಷ್ಟು ಗಿಡ ನೆಡ್ತೀರಾ? ಬಿಬಿಎಂಪಿಯಿಂದ ಬಿಎಬಿಎಂಪಿ ಆಯ್ತು, ಬಿಬಿಎಂಪಿಯಿಂದ ಈಗ ಜಿಬಿ ಆಗಿದೆ. ಈ 20 ವರ್ಷದಲ್ಲಿ ಎಷ್ಟು ಗಿಡ ನೆಟ್ಟಿದ್ದೀರಾ? ಆಯ್ತು. ಈಗ ಹಾಗಾದ್ರೆ ಇದಕ್ಕೆ ಏನಾದ್ರೂ ಬೇಸ್ ಲೈನ್ ಇದೆಯಾ? ಯಾವ್ಯಾವ ವರ್ಷ ಬೆಂಗಳೂರಿನಲ್ಲಿ ಎಷ್ಟು ಮರ ಇದೆ ಅಂತ ಸರ್ವೆ ಮಾಡಿದ್ದೀರಾ? ಮಾಡಿದ್ರೆ ಹಾಗಾದ್ರೆ ನೀವು ನೆಟ್ಟಷ್ಟು ಗಿಡ ಪ್ರಪೋರ್ಷನೇಟ್ ಆಗಿ ಟ್ರೀ ಸೆನ್ಸಸ್ ಪ್ರಕಾರ ಅದು ರಿಫ್ಲೆಕ್ಟ್ ಆಗ್ತಾ ಇದೆಯಾ? ಹಾಗಾದ್ರೆ ಟ್ರೀ ಸೆನ್ಸಸ್ ಎಷ್ಟು ವರ್ಷಕ್ಕೆ ಒಂದ್ಸತಿ ಮಾಡ್ತೀರಾ? ಆ ಸೆನ್ಸಸ್ ಮಧ್ಯೆ ಎಷ್ಟು ಗಿಡ ನೆಟ್ಟಿದ್ದೀರಾ ಅಷ್ಟು ಆಡ್ ಆಗಿದೆಯಾ? ಇದು ಟ್ರೀ ಪ್ಲಾಂಟಿಂಗ್ ಬಗ್ಗೆ. ಟ್ರೀ ಪ್ಲಾಂಟಿಂಗ್ ಬಗ್ಗೆ ಎರಡನೇ ಪ್ರಶ್ನೆ. ಒಂದು ಟ್ರೀ ಪ್ಲಾಂಟಿಂಗ್ ಗೆ ನಿಮ್ಗೆ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? ಆ ಎಸ್ಟಿಮೇಟ್ ನಾನು ಅಬ್ಸರ್ವ್ ಮಾಡಿ ಇವರು ಪ್ಲಾಂಟಿಂಗ್ ಗುಣಿ ತೋಡೋದಕ್ಕೆ ಗಿಡ ಮುಚ್ಚೋದಕ್ಕೆ ಇವು ಎರಡಕ್ಕೇನೆ ಸುಮಾರು 300 ರೂಪಾಯಿ ಇದೆ. 129 ರೂಪಾಯಿ ಬಿಟ್ಟಿಗೆ 157 ರೂಪಾಯಿ ಗುಡಿ ಮುಚ್ಚೋದಕ್ಕೆ, ಪ್ಲಾಂಟಿಂಗ್ ಮಾಡೋದಕ್ಕೆ. ಇವೆರಡು ಸೇರಿಸಿದ್ರೆ ಆಲ್ಮೋಸ್ಟ್ 300 ರೂಪೀಸ್ ಆಯ್ತಾ? 300 ಆಯ್ತು. ಇವ್ರು ಎಲ್ಲ ಕಡೆ ನಾನು ಗಿಡ ನೆಟ್ಟಿರೋದು. ನೀವು ನಮ್ಮ ಕಮಿಷನರ್ ಇದ್ದೀರಿ. ಐ ವೆಲ್ಕಮ್ ಯು ಟು ಟೇಕ್ ಮೀ ಆ್ಯಂಡ್ ಕರೆಕ್ಟ್ ಮೀ. ನಾನು ತಪ್ಪು ಅಬ್ಸರ್ವೇಷನ್ ಮಾಡಿದ್ರೆ ಒಂದು ಕಡೆ ಎಲ್ಲಾದರೂ ಇವರು ಗುಣಿ ತೋಡಿದ್ದಾರೆ ಅಂತ ನನಗೆ ತೋರಿಸ್ತಿದೆ. ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆಯನ್ನ 2000 ಇಸ್ವಿಯಿಂದ ಮಾಡಿದ್ದೇವೆ. ಕಳೆದ 18 ವರ್ಷದಲ್ಲಿ 8,80,000 ಮಾಡಿದ್ದೇವೆ. ಕಳೆದ 8 ವರ್ಷ ಅವಧಿಯಲ್ಲಿ 3,33,000 ಮಾಡಿದ್ದಾರೆ. ಹಾಗಾದ್ರೆ ನಾಯಿಗಳ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆಯಲ್ಲ, ಹೇಗೆ ಸಾಧ್ಯ? ಇಷ್ಟೊತ್ತಿಗೆ 26 ವರ್ಷ ನಾವು ಸ್ಟೆರಿಲೈಸೇಷನ್ ಮಾಡಿದ್ರೆ ಇಷ್ಟೊತ್ತಿಗೆ ಡಾಗ್ ಪಾಪ್ಯುಲೇಷನ್ ಕಂಟ್ರೋಲ್ಗೆ ಬಂದಿರಬೇಕಾಗಿತ್ತು. ಈ ಪ್ರಶ್ನೆಯನ್ನು ಅವ್ರಿಗೆ ಕೇಳಿದ್ದೇನೆ. ಇದಕ್ಕೆ ಅವರದು ಸಮರ್ಪಕವಾದಂಥ ಉತ್ತರ ಇಲ್ಲ. ಇದು 26 ವರ್ಷದಿಂದ ನಡೀತಾನೆ ಬಂದಿದೆ. ಹಿಂಗೆ ನಡೆಯೋದಕ್ಕೆ ಬಿಟ್ಟರೆ ಬಹುಶಃ ಇನ್ನೂ 26 ವರ್ಷ ಆಗುತ್ತೆ. ಕಳೆದ 5 ವರ್ಷದಲ್ಲಿ 42 ಕೋಟಿ ಖರ್ಚಾಗಿದೆ ಇದಕ್ಕೆ. ಅಲ್ಲಿಗೆ 20 ವರ್ಷಕ್ಕೆ ತಗೊಂಡ್ರೆ ಕನಿಷ್ಠ 100-120 ಕೋಟಿ ಅಂತೂ ಖರ್ಚಾಗಿದೆ. ಸೊ ಒಂದು ಕಡೆ ತೆರಿಗೆ ಪಾವತಿ ಮಾಡುವಂಥ ಜನಗಳ ತೆರಿಗೆ ದುಡ್ಡಲ್ಲಿ ನಾವು ಖರ್ಚು ಮಾಡ್ತಾನೇ ಇದ್ದೀವಿ. ದಾಖಲೆಯಲ್ಲಿ ನೋಡಿದರೆ ಈ ಚಿಕಿತ್ಸೆಯನ್ನು ಮಾಡ್ತಾನೇ ಇದ್ದೇವೆ. ಆದರೆ ಗಿಡ ನೆಡುವ ಕಾರ್ಯಕ್ರಮ, ಮರ ಬೆಳೆಸೋದು ಬಂದರೆ ಅದರಲ್ಲೂ ಕೂಡ ನಾನು 2008ರಿಂದ ಎಷ್ಟು ಗಿಡ ನೆಟ್ಟಿದ್ದೀವಿ ಅಂತ ಹೇಳಿದ್ರೆ ಸುಮಾರು ಒಂದು 20 ಲಕ್ಷ ಗಿಡ ನೆಟ್ಟಿದ್ದೀವಿ ಅಂತ ಹೇಳ್ತಾರೆ. ಒಂದು ಅಂದಾಜು 20 ಲಕ್ಷ ಗಿಡ ನೆಟ್ಟಿದ್ದಾರೆ. ಆಯಿತು. ಇದರಲ್ಲಿ ಟ್ರೀ ಸೆನ್ಸಸ್ ಆಗಿದೆಯಲ್ಲ, ಟ್ರೀ ಸೆನ್ಸಸ್ ಪ್ರಕಾರ ಎಷ್ಟು ಗಿಡ ಇದ್ದಾವೆ ಅಂತ ಕೇಳಿದೆ. ಅವರು ಹೇಳ್ತಾರೆ ಟ್ರೀ ಸೆನ್ಸಸ್ಸು 85% ಕಂಪ್ಲೀಟ್ ಆಗಿದೆ. ಆ 85% ಡೇಟಾನ ಇಟ್ಕೊಂಡು ನಾವು ಒಟ್ಟು ಬ್ಯಾಂಗ್ಳೂರಿನಲ್ಲಿ ಮರಗಳ ಸಂಖ್ಯೆ 9 ಲಕ್ಷ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಇದು ಕಬ್ಬನ್ ಪಾರ್ಕು, ಲಾಲ್ಬಾಗು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, GKVK, ಬೆಂಗಳೂರು ಯೂನಿವರ್ಸಿಟಿ ಇಂಥವುಗಳನ್ನು ಹೊರತುಪಡಿಸಿ ಇದು ರಸ್ತೆ ಬದಿಯಲ್ಲಿ, ಬಹುಶಃ ಕೆರೆಗಳಲ್ಲಿ ಅಥವಾ ಲೇಔಟ್ಗಳಲ್ಲಿ ನೆಟ್ಟಿರೋ ಮರಗಳ ಸಂಖ್ಯೆ 9 ಲಕ್ಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.